ಎಲ್ರಿಗೂ ನಮಸ್ಕಾರ. ಚಳಿಗಾಲದಲ್ಲಿ ನಮ್ಮ ಮೇಕಪ್ ಬಂದು ಸ್ವಲ್ಪ ಹೊತ್ತು ಆದ ನಂತರ ಡ್ರೈ ಹಾಗೆ ಫ್ಲೇಕಿ ಆಗೋದು ಕಾಮನ್ ಆಗಿರುತ್ತೆ. ಸೊ ಒಂದಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಹೇಗೆ ಈ ವಿಂಟರ್ ಅಲ್ಲೂ ಕೂಡ ಈ ರೀತಿ ಒಂದು ಗ್ಲೋಯಿಂಗ್ ಮೇಕಪ್ ಅನ್ನ ಅಚೀವ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ವಿಂಟರ್ಸ್ ಅಲ್ಲಿ ಸ್ಕಿನ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಎಸ್ಪೆಷಲಿ ವಿಂಟರ್ಸಲ್ಲಿ ನಮ್ಮ ಸ್ಕಿನ್ ತುಂಬ ಡ್ರೈ ಇರೋದ್ರಿಂದ ನಾವು ಫಸ್ಟು ಡ್ರೈ ಸೆಲ್ಸನ್ನು ನಮ್ಮ ಫೇಸಿಂದ ತೆಗಿಬೇಕಾಗತ್ತೆ. ಅದಕ್ಕೆ ನೀವು ಈ ರೀತಿ ಫೇಶಿಯಲ್ ರೇಸರ್ಸನ್ನು ಯೂಸ್ ಮಾಡ್ಬೋದು ಅಥವಾ ಥ್ರೆಡ್ಡಿಂಗ್ ಮೂಲಕನೂ ನೀವು ಈ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡ್ಕೋಬೋದು. ಮೇಕಪ್ ಮಾಡ್ಕೊಳ್ಳೋ 12 hours ಮುಂಚೆನೇ ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ಪ್ಲಮ್ ಅವರ ಲಿಪ್ ಬಾಮನ್ನು ಇಲ್ಲಿ ಹಚ್ತಾ ಇದ್ದೀನಿ. ಈ ರೀತಿ ಫಸ್ಟೇ ನಾವು ಲಿಪ್ ಬಾಮ್ ಅನ್ನ ಹಚ್ಚೋದ್ರಿಂದ ನಮಗೆ ಮೇಕಪ್ ಕೊನೆಯಲ್ಲಿ ಲಿಪ್ಸ್ಟಿಕ್ ಹಚ್ಚೋವಾಗ ತುಂಬಾ ಹೈಡ್ರೇಟೆಡ್ ಆಗಿ ಇರುತ್ತೆ. ಇಲ್ಲಿ ನಾನು ಪಿಲ್ಗ್ರಿಮ್ ಅವರ ಟೋನರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬಾ ಗ್ಲಾಸಿ ಅಥವಾ ತುಂಬಾ ಗ್ಲೋಯಿಂಗ್ ಆಗಿ ಮೇಕಪ್ ಅನ್ನ ಅಚೀವ್ ಮಾಡೋದಕ್ಕೆ ಇದೊಂದು ಮೇಜರ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು 2 to 3 ಲೇಯರ್ಸ್ ಆಫ್ ಟೋನರ್ ಅನ್ನ ಇಲ್ಲಿ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಎಕ್ಸ್ಟ್ರಾ ಹೈಡ್ರೇಷನ್ ಸಿಗೋದ್ರ ಜೊತೆಗೆ ನಮ್ಮ ಮೇಕಪ್ಪನ್ನು ಲಾಂಗ್ ಲಾಸ್ಟಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಮ್ಮ ಮೇಕಪ್ಗೆ ಒಂದು ಹೆಲ್ದಿ ಗ್ಲೋ ಕೊಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ರೀತಿ ಪ್ರತಿ ಸಲ ಟೋನರನ್ನು ಯೂಸ್ ಮಾಡಿದಾಗ ಇದನ್ನು ಈ ರೀತಿ ಸ್ಕಿನ್ನಲ್ಲಿ ನೀಟಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನು 3 times ಈ ಟೋನರನ್ನು ಯೂಸ್ ಮಾಡಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಪಾಂಡ್ಸ್ ಅವರ ಒಂದು ಲೈಟ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದ ಹಾಗೆ ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ವಿಂಟರ್ಸಲ್ಲಿ ಮೇಕಪ್ ಮಾಡ್ಕೊಳ್ಳುವಾಗ ಇದನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋತಾ ಮಸಾಜ್ ಮಾಡ್ತಾ ಹೋಗಬೇಕಾಗತ್ತೆ. ಒಂದು 2 minutes ಆದ ನಂತರ ನಾನಿಲ್ಲಿ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಾರ್ಸ್ ಅವರ ಹೈಡ್ರಾ ಗ್ಲೋ ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಡಾಟ್ಸ್ ಆಗಿ ಈ ಪ್ರೈಮರನ್ನು ಹಾಕ್ಕೊಂಡು ನಂತರ ನಾನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರತಿ ಸ್ಟೆಪ್ ಆದ ನಂತರ ಕೂಡ ನಾವು ಒಂದು 2 ನಿಮಿಷಗಳ ಕಾಲ ಅದನ್ನು ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗೋದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಇದೇ ಒನ್ ಆಫ್ ದ ಮೇಜರ್ ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಂಟರಲ್ಲಿ ಮೇಕಪ್ ಮಾಡ್ಕೊಳ್ಳುವಾಗ ನಾವು ಪ್ರತಿ ಸಲ ಟೋನರ್ ಮಾಯ್ಶ್ಚರೈಸರ್ನ ಅಥವಾ ಪ್ರೈಮರ್ನ ಹಚ್ಚಿದಾಗಲೂ ಕೂಡ ಒಂದು 2 ನಿಮಿಷಗಳ ಕಾಲ ಅದನ್ನು ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇನ್ನೊಂದು ಮೇಜರ್ ಟಿಪ್ ಹೇಳೋದಾದರೆ ವಿಂಟರ್ಸಲ್ಲಿ ನಾವು ಆದಷ್ಟು ಪೌಡರ್ ಪ್ರಾಡಕ್ಟ್ಸನ್ನು ಅವಾಯ್ಡ್ ಮಾಡಿ ವಾಟರ್ ಬೇಸ್ಡ್ ಅಥವಾ ಕ್ರೀಮ್ ಬೇಸ್ಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಮೆಬೆಲಿನ್ ಫಿಟ್ ಮಿ ಅವರ ಕನ್ಸೀಲರನ್ನು ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ 40. ಇದನ್ನು ನಾನು ನನ್ನ ಫೇಸನ್ನು ನೀಟಾಗಿ ಕನ್ಸೀಲ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಡಾರ್ಕ್ ಸರ್ಕಲ್ಸ್ ಅದೇ ರೀತಿ ಡಾರ್ಕ್ ಸ್ಪಾಟ್ಸನ್ನು ಹೈಡ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ಒಂದು 1 minute ಹಾಗೆ ಬಿಟ್ಟು ನಂತರ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡದೆ ನನ್ನ ಕನ್ಸೀಲರನ್ನೇ ಇವತ್ತು ಯೂಸ್ ಮಾಡಿಕೊಂಡು ನನ್ನ ಡಾರ್ಕ್ ಸ್ಪಾಟ್ಸನ್ನು ಹೈಡ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಫೌಂಡೇಶನ್ ಸೀರಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೀರಮ್ ಬಂದು ಇಲ್ಲಿ ನಮಗೆ ಜಾಸ್ತಿ ಕವರೇಜನ್ನು ಕೊಡೋದಿಲ್ಲ. ಒಂದು ಲೈಟ್ ಟು ಮೀಡಿಯಮ್ ಕವರೇಜ್ ಕೊಡೋದ್ರಿಂದ ನಾವು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿದಾಗ ಅದು ಆಚೆ ಕಾಣಿಸೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಲಾರಿಯಲ್ ಅವರ ಒಂದು ಇನ್ಫ್ಯಾಲಿಬಲ್ ಟಿಂಟೆಡ್ ಸೀರಮನ್ನು ಇಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಶೇಡ್ ಬಂದು 4 to 5 ಮೀಡಿಯಮ್. ಇದು ಬಂದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಹೋಲ್ ಡೇ ನಿಮ್ಮ ಫೇಸಲ್ಲಿ ಹಾಗೆ ಇರುತ್ತೆ. ಸೊ ಈ ಒಂದು ಟಿಂಟೆಡ್ ಸೀರಮ್ ಬಂದು ತುಂಬ ಲೈಟ್ ಕವರೇಜ್ ಆಗಿರೋದ್ರಿಂದ ಇಲ್ಲಿ ನಾನು ಆರೆಂಜ್ ಕಲರ್ ಕರೆಕ್ಟರನ್ನು ಯೂಸ್ ಮಾಡಿದೆ. ನನ್ನ ಒಂದು ಕನ್ಸೀಲರಿಂದನೇ ನನ್ನ ಡಾರ್ಕ್ ಸ್ಪಾಟ್ಸನ್ನು ಕವರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಟಿಂಟೆಡ್ ಸೀರಮಲ್ಲಿ ಹೈಲುರಾನಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಫೇಸ್ಗೆ ತುಂಬ ಹೈಡ್ರೇಷನನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಕಾಂಪ್ಯಾಕ್ಟನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ನಾನು ಒಂದು ತುಂಬ ಲೈಟ್ ಹ್ಯಾಂಡಲ್ಲೇ ಇವತ್ತು ಮೇಕಪ್ಪನ್ನು ಸೆಟ್ ಮಾಡ್ಕೋತಾ ಇದ್ದೀನಿ.
ಈ ರೀತಿ ಲೈಟಾಗಿ ಪೌಡ್ರಿಂದ ಸೆಟ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಐಬ್ರೋ ಪಮಾಡನ್ನು ಇಲ್ಲಿ ಯೂಸ್ ಮಾಡಿಕೊಂಡು ನನ್ನ ಐಬ್ರೋಸನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸನ್ನು ಹೇಗೆ ಪರ್ಫೆಕ್ಟಾಗಿ ಫಿಲ್ ಮಾಡ್ಕೋಬೋದು ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಚೆಕ್ ಮಾಡೋದನ್ನು ಮರಿಬೇಡಿ. ಈ ರೀತಿ 2 ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ ನಂತರ ಫೇಸಸ್ ಕೆನಡಾ ಅವರ 4-in-1 ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಒಂದು ರೋಸ್ ಗೋಲ್ಡ್ ಶೇಡಿಂದ ಇವತ್ತು ನಾನು ನನ್ನ ಐ ಶ್ಯಾಡೋವನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ನನ್ನ ಮಿಡಲ್ ಆಫ್ ದ ಐಲಿಡ್ ಹಾಗೆ ಇನ್ನರ್ ಕಾರ್ನರ್ಸಲ್ಲಿ ಮಾತ್ರ ಈ ಶಿಮರಿ ಶೇಡನ್ನು ಸಿಂಪಲ್ಲಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫಾರೆವರ್ 52 ಅವರ ಕಾಜಲನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ವಾಟರ್ ಲೈನ್ ಹಾಗೆ ಅಪ್ಪರ್ ವಾಟರ್ ಲೈನ್ಗೆ ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ರೀತಿ 2 ಕಣ್ಗಳಿಗೆ ಹಚ್ಚಾದ ನಂತರ ನಾನಿಲ್ಲಿ ನನ್ನ ಐಲೈನರ್ ಆಗಿ ಕೂಡ ಈ ಕಾಜಲನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಲ್ಯಾಶ್ ಲೈನಲ್ಲಿ ನೀಟಾಗಿ ಒಂದು ಥಿನ್ ಲೈನ್ ಆಗಿ ಇವತ್ತು ಡ್ರಾ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನನ್ನ ಇನ್ನೊಂದು ಐಲಿಡ್ ಮೇಲೂ ಕೂಡ ಇದನ್ನು ಲೈನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಕಲರ್ಸ್ ಆಫ್ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಬ್ಲ್ಯಾಕ್ ಕಾಜಲಿಂದ ಈ ಒಂದು ಲೈನನ್ನು ಡ್ರಾ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಬ್ರೌನ್ ಪೆನ್ಸಿಲನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಕಾಜಲ್ ಬಂದು ಫೇಸಸ್ ಕೆನಡಾ ಅವ್ರದ್ದಾಗಿರುತ್ತೆ. ಇಲ್ಲಿ ನಾನು ನನ್ನ ಬ್ಲ್ಯಾಕ್ ಕಾಜಲ್ ಕೆಳಗೆ ಇದನ್ನು ನಾನಿಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಅದೇ ರೀತಿ ನನ್ನ ಐಲಿಡ್ಸ್ ಮೇಲೆ ಕೂಡ ಇದನ್ನು ಲೈನರ್ ಆಗಿ ಯೂಸ್ ಮಾಡ್ತೀನಿ. ನಾನು ಬ್ಲ್ಯಾಕ್ ಕಾಜಲ್ ಎಲ್ಲಿ ಹಚ್ಚಿದ್ನೋ ಅದರ ಮೇಲೆ ನಾನು ಇದನ್ನು ಡ್ರಾ ಮಾಡ್ತಾ ಹೋಗ್ತೀನಿ. ಇದು ನಮಗೆ ಒಂದು ಟ್ರಾನ್ಸಿಷನ್ ಎಫೆಕ್ಟನ್ನು ಇಲ್ಲಿ ತಂದುಕೊಡತ್ತೆ. ನಾವು ಕಾಜಲನ್ನು ಸ್ಮರ್ಜ್ ಮಾಡಿ ಅದನ್ನು ಸಾಫ್ಟನ್ ಮಾಡಬೇಕು ಅಂತ ಇದ್ದಾಗ ಕೆಲವರಿಗೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಈ ರೀತಿ ನಾವು 2 ಶೇಡ್ಸ್ ಆಫ್ ಕಾಜಲನ್ನು ಯೂಸ್ ಮಾಡಿಕೊಂಡು ಲೈನ್ಸನ್ನು ಡ್ರಾ ಮಾಡಿಕೊಂಡಾಗ ಅದು ಸೇಮ್ ಸ್ಮರ್ಜ್ಡ್ ಎಫೆಕ್ಟನ್ನು ನಮಗಿಲ್ಲಿ ತಂದುಕೊಡತ್ತೆ. ನಂತರ ನಾನಿಲ್ಲಿ ನನ್ನ ಕಾಂಟೋರಿಂಗ್ಗೆ ಇಲ್ಲಿ ಒಂದು ಇನ್ಸೈಟ್ ಅವರ ಕರೆಕ್ಟರ್ ಪ್ಯಾಲೆಟನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಅದರಲ್ಲಿ ಇರುವಂತಹ ಒಂದು ಡಾರ್ಕ್ ಶೇಡಿಂದ ನಾನಿಲ್ಲಿ ಕಾಂಟೋರನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾವು ಪೌಡರಿಂದ ತುಂಬ ಲೈಟಾಗಿ ಸೆಟ್ ಮಾಡಿರೋದ್ರಿಂದ ನಮ್ಮ ಫೇಸ್ ಮೇಲೆ ಇನ್ನೂ ಆ ಒಂದು ವೆಟ್ನೆಸ್ ಇದೆ. ಸೊ ಅದರಿಂದ ನಾನಿಲ್ಲಿ ಕ್ರೀಮ್ ಪ್ರಾಡಕ್ಟನ್ನು ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವತ್ತು ಕ್ರೀಮ್ ಪ್ರಾಡಕ್ಟ್ಸನ್ನು ಫಸ್ಟ್ ಯೂಸ್ ಮಾಡಿ ನಂತರ ಪೌಡರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ನನ್ನ ಫೇಸ್ ಮೇಲೆ ಹೈಡ್ರೇಷನ್ ಇನ್ನೂ ಇರೋದ್ರಿಂದ ನಾನು ಪೌಡರ್ ಸೆಟ್ ಆದಮೇಲೂ ಕೂಡ ಈ ಒಂದು ಕಾಂಟೋರಿಂಗ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ರೀಮ್ ಕಾಂಟೋರಿಂಗ್ನ ನಾನು ನನ್ನ ನೋಸ್ ಮೇಲೂ ಕೂಡ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನಾವಿಲ್ಲಿ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿ ನಂತರ ನಾವು ಟಿಂಟೆಡ್ ಫೌಂಡೇಶನನ್ನು ಯೂಸ್ ಮಾಡಿರೋದ್ರಿಂದ ಈ ಒಂದು ಹೈಡ್ರೇಷನ್ ಇದೆ. ನೆಕ್ಸ್ಟ್ ನಾನಿಲ್ಲಿ ಬ್ಲಷ್ಗೆ ಅಂತ ಹೇಳಿ ಮಾರ್ಸ್ ಅವರ ಒಂದು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ ದ ಶೇಡ್ ಐ ಆಮ್ ಪವರ್ಫುಲ್. ಈ ಒಂದು ಡಾರ್ಕ್ ಪಿಂಕ್ ಶೇಡನ್ನು ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನನ್ನ ಬ್ಯೂಟಿ ಬ್ಲೆಂಡರಲ್ಲೇ ಇದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಚೀಕ್ ಟಿಂಟ್ ಯಾರ ಹತ್ರ ಇಲ್ಲ ಅವರು ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನಮ್ಮ ಫೇಸ್ಗೆ ಒಂದು ಬ್ಲಷ್ ಎಫೆಕ್ಟನ್ನು ಕೊಡ್ಬೋದು. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಬ್ರೌನ್ ಲಿಪ್ ಲೈನರನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಇಲ್ಲಿ ಲೈನ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಸೇಮ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿಕೊಂಡು ನನ್ನ ಲಿಪ್ಸನ್ನು ಫಿಲ್ ಮಾಡ್ಕೋತಾ ಇದ್ದೀನಿ. ನಾವು ಮೇಕಪ್ ಸ್ಟಾರ್ಟಿಂಗಲ್ಲೇ ಲಿಪ್ ಬಾಮನ್ನು ಹಚ್ಚಿ ನಮ್ಮ ಲಿಪ್ಸನ್ನು ಕೇರ್ ಮಾಡಿರೋದ್ರಿಂದ ಈಗ ನಾವು ಲಿಪ್ಸ್ಟಿಕ್ ಹಚ್ಚುವಾಗ ತುಂಬ ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ಅದೇ ರೀತಿ ಯಾವುದೇ ಫ್ಲೇಕಿನೆಸ್ ಇರೋದಿಲ್ಲ. ಸೊ ಈ ಒಂದು ಮೇಕಪ್ಗೆ ಮತ್ತಷ್ಟು ಗ್ಲೋ ಕೊಡೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಮೇಕಪ್ ರೆವಲ್ಯೂಷನ್ ಅವರ ಗ್ಲೋ ಫಿಕ್ಸ್ ಸೆಟ್ಟಿಂಗ್ ಸ್ಪ್ರೇಯನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮಸ್ಕರಾನ ಯೂಸ್ ಮಾಡಿಕೊಂಡು ನನ್ನ ಲ್ಯಾಶಸ್ಗೆ ಒಂದು ಲೆಂತನ್ನು ಕೊಡ್ತಾ ಇದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಮೇಕಪ್ ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳಿ. ಈ ಒಂದು ಮೇಕಪ್ ಬಂದು 24 hours ಇದೇ ರೀತಿ ಗ್ಲೋ ಆಗ್ತಾ ಇರತ್ತೆ. ಸೊ ನಾನು ಹೇಳಿದಂತಹ ಟಿಪ್ಸನ್ನು ಟ್ರಿಕ್ಸನ್ನು ಫಾಲೋ ಮಾಡಿ ಈ ಒಂದು ಮೇಕಪ್ ಲುಕ್ಕನ್ನು ನೀವು ವಿಂಟರಲ್ಲೂ ಕೂಡ ಅಚೀವ್ ಮಾಡ್ಕೋಬೋದು.
ಒಂದು ಸಣ್ಣ ರೀಕ್ಯಾಪ್ ಕೊಡೋದಾದರೆ ಮೇಕಪ್ಪನ್ನು ಮಾಡ್ಕೊಳ್ಳುವಾಗ ಎಸ್ಪೆಷಲಿ ವಿಂಟರ್ಸಲ್ಲಿ ನಮ್ಮ ಸ್ಕಿನ್ನನ್ನು ಕೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಬಂದು ಕ್ರೀಮ್ ಅಥವಾ ವಾಟರ್ ಬೇಸ್ಡ್ ಪ್ರಾಡಕ್ಟ್ಸ್ ಆಗಿದ್ದರೆ ವಿಂಟರಲ್ಲಿ ಗ್ಲೋ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ತುಂಬ ಹೆವಿ ಫೌಂಡೇಶನನ್ನು ಯೂಸ್ ಮಾಡೋ ಬದಲು ಈ ರೀತಿ ಟಿಂಟೆಡ್ ಸೀರಮ್ಸ್ ಅಥವಾ ಟಿಂಟೆಡ್ ಫೌಂಡೇಶನ್ಸ್ ಅಂತ ನಾವು ಯೂಸ್ ಮಾಡೋದ್ರಿಂದ ಲೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.